ಭೇಟಿ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಬೇಕು, ಕೃತಜ್ಞತೆಗಳನ್ನು ತರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಮಂಜುನಾಥ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ಫಿಕ್ಸ್ ಮಾಡಿದ್ವಿ. ಮೊನ್ನೆ ಬರ್ತ್ಡೇ ವಿಶಸ್ ಮಾಡಕ್ಕಂದಾಗ ಅಲ್ಲೇನೆ ಇಬ್ಬರು ಅಧ್ಯಕ್ಷರಿಗೆ ಸೂಚನೆ ಕೊಟ್ಟು 11 ಗಂಟೆಗೆ ಬುಧವಾರ ಫಿಕ್ಸ್ ಮಾಡಿ ಒಂದು ಕೃತಜ್ಞತೆ ಹೇಳೋಣ. ನಮಗೆ ನಿಮಗೆ ಎಲ್ಲ ಬಹಳ ನೋವಾಗಿದೆ. ಅದು ಪ್ರಮುಖವಾಗಿ ಹುಣಸೂರು ಕ್ಷೇತ್ರದಲ್ಲಿ 2 ನೋವುಗಳನ್ನು ನೀವು ಸಹಿಸಿದ್ರೆ, ಒಂದು MLA ಸೋತಿದ್ದು, ಇನ್ನೊಂದು ನಂದು ಸೋತು. 2 ಬಹಳ ಕಮ್ಮಿ ಅಂತರದಲ್ಲಿ ನಾವು ಮತವನ್ನು ಬಿಟ್ಕೊಡುವಂಥ ಕೆಲಸ ಆಗಿದೆ ಹುಣಸೂರು. ಚುನಾವಣೆ ಆದಮೇಲೆ ನಾನು ಮತ್ತೆ ನಮ್ಮ ಸ್ನೇಹಿತರು, ದರ್ಶನ ಕಾರ್ಯಕರ್ತರು, ಮುಖಂಡರುಗಳು ಸಿದ್ದರಾಮಯ್ಯ ಸಾಹೇಬರ ಆದಿಯಾಗಿ, ಇಂಟೆಲಿಜೆನ್ಸ್ ರಿಪೋರ್ಟ್ ಆದಿಯಾಗಿ 100% ಕನಿಷ್ಠ 20,000 ಅಂತರಗಳಲ್ಲಾದರೂ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ಸ್ ಇತ್ತು. ಅದು ವರ್ಕ್ ಆಗಲಿಲ್ಲ. ಪ್ರಮುಖವಾಗಿ ಮೈಸೂರು ನಗರದಲ್ಲಿ 2 ಕ್ಷೇತ್ರದಲ್ಲಿ ನಮಗೆ ಭಾಳ ಡ್ಯಾಮೇಜ್ ಮಾಡಿದೆ. ಒಂದು ಚಾಮರಾಜ ವಿಧಾನಸಭಾ ಕ್ಷೇತ್ರ, ಇನ್ನೊಂದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ. ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ 57,000 ಲೀಟರ್, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ 56,000 ಲೀಟರ್. ಮಡಿಕೇರಿ ಮತ್ತು ವೀರಾಜಪೇಟೆ 2 ಸೇರಿ 70,000 ಲೀಟರ್. ಇದು ನಾನು ಚುನಾವಣೆ ಆದಮೇಲೆ ಆ ರಿಸಲ್ಟ್ನ ಶೀಟ್ ತರಿಸಿ ಬೂತ್ನ ಅಸೆಸ್ ಮಾಡಿ ಎಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದು ನಾನು ಕಂಡುಹಿಡಿಯುವಂಥದ್ದಕ್ಕೆ ಒಂದು ಪ್ರಯತ್ನ ಪಟ್ಟೆ. ಒಂದು 4-5 ಹಳ್ಳಿಗಳಲ್ಲಿ ಒಂದೇ ಸಮುದಾಯದವರಿರುವಂಥ ಜನಸಂಖ್ಯೆ. ಅದರಲ್ಲಿ ಬಿಜೆಪಿ ಅಭ್ಯರ್ಥಿಗೆ 534 ಬಂದರೆ ನನಗೆ ಬರೀ 3 ಓಟ್ ಬಂದೆ. ಇನ್ನೊಂದು ಊರಲ್ಲಿ 587 ಅವ್ರಿಗೆ ಬಂದರೆ ನನಗೆ 7 ಬಂದಿದೆ. ನನಗೆ ಏನಾಗಿದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ, ಕುತೂಹಲಕ್ಕೋಸ್ಕರ ಹಳ್ಳಿಗಳಿಗೆ ಹೋಗಿದ್ದೆ. ನಾನು ಯಾವ ಹಳ್ಳಿ ಅನ್ನುವಂಥದ್ದು ಹೇಳೋದು ಬೇಡ, ಆಮೇಲೆ ಹಳ್ಳಿಗಳಿಗೆ ಹೋಗಿದ್ದೆ. ನಾನು ಅವ್ರನ್ನ ಮಾತಾಡಿಸ್ದೆ, ಬನ್ನಿ ಸ್ವಾಮಿ ನಿಮ್ಮೆಲ್ಲ ಮಾತಾಡಬೇಕು, ದಯಮಾಡಿ ಬನ್ನಿ. ಯಾವುದೋ ಗರ್ಡಿ ಮನೆ ಒಂದು 45 ಜನ ಸೇರ್ಕೊಂಡು ಕೇಳಿದೆ ನಾನು, ದಯಮಾಡಿ ನಮ್ಮ ವಿರುದ್ಧ ಓಟ್ ಹಾಕುವಂಥದಕ್ಕೆ ಕಾರಣ ಏನು?